ಸೊ ನಿಮ್ಮ ಲೈಫ್ ಸ್ಟೈಲ್ ನಲ್ಲಿ ವರ್ಕೌಟ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ಮೇಜರ್ ಪಾರ್ಟ್. ಅಂದ್ರೆ ವರ್ಕೌಟ್ ಮಾಡೋದು ಅಥವಾ ಡಯಟ್ ಮಾಡೋದು ಅಥವಾ ಬಾಡಿ ಬಿಲ್ಡ್ ಮಾಡೋದು ಹೊರಗಡೆಯವ್ರಿಗೆ ನನಗೆ ಇದೇ ಕೆಲಸ ಮಾಡ್ತಾನೆ ಅಂತ ಅನ್ಸುತ್ತೆ. ಬಟ್ ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್ ಅಂಡ್ ಎನರ್ಜಿ. ಅಂದ್ರೆ ನಾನು ಇವಾಗ ನಾನು ಬರೋ ಜಿಮ್ 4-5 ಕಿಲೋಮೀಟರ್ ಆಗುತ್ತೆ. ಬಂದು ಹೋಗೋ ಟೈಮ್ ಒಂದು ಅರ್ಧ ಮುಕ್ಕಾಲು ಗಂಟೆ, ಇಲ್ಲೊಂದು 2 ಗಂಟೆ ಸ್ಪೆಂಡ್ ಮಾಡ್ತೀವಿ. ಆಲ್ಮೋಸ್ಟ್ ಹಾಫ್ ಡೇ ಸ್ಪೆಂಡ್ ಮಾಡ್ತೀವಿ. ಇದೇ ಹಾಫ್ ಡೇನ ಬಹುಶಃ ನಾವು ಎಲ್ಲೋ ಬಿಸ್ನೆಸ್ಗೋ ಮನಿ ಮೇಕಿಂಗೋ ಹಾಕಿದ್ರೆ ವಿ ಕ್ಯಾನ್ ಅರ್ನ್ ಮೋರ್ ಮನಿ. ಅಲ್ಲ, ಅಫ್ಕೋರ್ಸ್ ವಿ ಆರ್ ಡೂಯಿಂಗ್ ಇಟ್ ಫಾರ್ ಅವರ್ ಪ್ರೊಫೆಷನ್ ಸೇಮ್ ಟೈಮ್. ಸೊ ಇಟ್ ಟೇಕ್ಸ್ ಲಾಟ್ ಆಫ್ ಎನರ್ಜಿ ಅಂತ ಹೇಳಕ್ ಬಂದೆ, ಟೈಮ್ ಅಂಡ್ ಎನರ್ಜಿ. ಎಷ್ಟು ವರ್ಷಗಳಿಂದ ನೀವು ವರ್ಕೌಟ್ ಮಾಡ್ತಿದ್ರಾ ಅಂತ? ಆನ್ ಅಂಡ್ ಆಫ್. ಅಂದ್ರೆ ಶುರು ಮಾಡೋದ್ರಲ್ಲಿ ನಾನು ಈ ಪ್ರೊಫೆಷನ್ ಶುರು ಮಾಡೋದ್ರಿಂದನೂ ಜಿಮ್ ಶುರು ಮಾಡಿದ್ದೀನಿ. ಮಧ್ಯದಲ್ಲಿ ತುಂಬಾ ಬ್ಯುಸಿ ಆದಾಗ ವರ್ಕೌಟ್ ಬಿಟ್ಟು ಬಾಡಿ ಎಲ್ಲ ಹಾಳು ಮಾಡ್ಕೊಂಡಿದ್ದಿದೆ. ಬಟ್ ವರ್ಕೌಟ್ ಅನ್ನೋದು ತುಂಬಾ ಮೇಜರ್ ಪಾರ್ಟ್ ಆಫ್ ಮೈ ಲೈಫ್, ಫಸ್ಟ್ ಥಿಂಗ್. ಅಂಡ್ ರೀಸೆಂಟ್ ಆಗಿ ನಾನು ಕ್ರಿಕೆಟ್ ರಾಜ್ ಕಪ್ ಆಡ್ಬೇಕಾದ್ರೆ ಸ್ವಲ್ಪ ಇಂಜುರಿ ಆಗಿತ್ತು. ಫಿಸಿಯೋ ಶುರು ಮಾಡಿದ್ದೆ. ಅಂದ್ರೆ ಬಾಡಿ ಬಿಲ್ಡಿಂಗ್ ವರ್ಕೌಟ್ ಅಂದ್ರೆ ಟಿಪಿಕಲ್ ಜಿಮ್ ಬಿಟ್ಟಿದ್ದೆ, ಫಿಸಿಯೋ ಮಾಡ್ತಾ ಇದ್ದೆ. ಈಗ 1 ವರ್ಷ ಆದ್ಮೇಲೆ 2 ತಿಂಗಳಾಯ್ತು ನಮ್ ಜಯಂತ್ ಸರ್ ಜೊತೆ ವರ್ಕೌಟ್ ಶುರು ಮಾಡಿದ್ವಿ. 2 months ಇಂದ ನೀವು ಅವ್ರನ್ನ ಟ್ರೈನ್ ಮಾಡ್ತಿದ್ರ. ಸೊ ಹೇಗೆ ಅನ್ನಿಸ್ತಿದೆ? ಅವರ ಬಾಡಿ ಸ್ಟ್ರಕ್ಚರ್ಗೆ ನೀವು ಹೇಳುವಂತಹ ಒಂದು ಟಿಪ್ಸ್ ಹೊಂದಾಣಿಕೆ ಆಗ್ತಿದ್ಯಾ ಅಂತ? ವರ್ಕ್ ಆಗ್ತಾ ಇದೆ ಆಕ್ಚುಲಿ. ಅವ್ರದ್ದು ಮುಂಚೆ ಒಂದ್ಸಲ ಅವರು ಬಾಡಿ ರೀಕಂಪೋಸಿಷನ್ ಮಾಡಿರೋದ್ರಿಂದ ಮಸಲ್ಸ್ ಆರ್ ರಿಪೋರ್ಟಿಂಗ್ ಫಾಸ್ಟ್. ಸೇಮ್ ಟೈಮ್ ಹಿ ಟು ಕೋಪರೇಟಿಂಗ್ ಥ್ರೂ ಔಟ್ ಡಯಟ್ ಆಗಿರ್ಬೋದು, ರೆಸ್ಟ್ ಆಗಿರ್ಬೋದು. ಈವನ್ ಹಿ ಟು ಸೋ ಮಚ್ ಡೆಡಿಕೇಟೆಡ್. ಬರ್ತಾರೆ ಅಟ್ಲೀಸ್ಟ್ 4 to 5 days ಇಸ್ ವರ್ಕಿಂಗ್ ಔಟ್. ದಟ್ಸ್ ಅ ಮೇಜರ್ ಥಿಂಗ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.